विजय विजय जवद रीति जय मेरे तन उड़िय परिय विजय वार्ता परमात्मा विजय विजय जवद रीति जय मेरे तन भूमिय परिय विजय महाभीकरा जयध्वनिवरा साहस भूपाल भयंकरा महाभीकरा जयध्वनिवरा सहस्र भूपाल भयंकरा महारथी बहु पदारी परिरुता महारथी बहु पदारी परिरुता महोत्तारी पट समन्तांत विजय विजय जवदली चिसै तन भूमिय परिय विजय दुर्ग गज सहित मेरे विभव मुदिता वार्ता ऐतनि वायुत दुर्ग गज सहित मेरे विभव मुदिता तुई न रोज गुल महात्मिन किला तुई न रोज गुल महात्मिन किला उपभरिता गुरु विषया परिगलिता उपभरिता गुरु विषया परिगलिता उपभरिता गुरु विषय परिगलिता विजय विजय जवदरीति जय मेरे रणभूमिय परिय विजय ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ನಿರತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ಒಮ್ಮೆ ತೋರಿಸು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನೇ ತೃಣಪ್ರಾಯವೆಂದು ಭಾವಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ಒಮ್ಮೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಪಾರ್ಥ ಪರಮಾತ್ಮ, ನಿನ್ನ ಇಚ್ಛೆಯಂತೆ ಆಗಲಿ. ಅಲ್ಲಿ ನೋಡು, ಕೌರವ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉದ್ವೇಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ಧಾರೆಯಿಂದ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ರಥದಲ್ಲಿ ಶ್ವೇತ ವಶನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೇರಗೂದಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತ ನಿನ್ನ ಪಿತಾಮಹ ಭರತ ಖಂಡದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ತಮ್ಮ ಆಜ್ಞೆ ಮಾಧವ. ಭೀಷ್ಮನ್ ಭೀಷ್ಮನ್ ಕುರು ಪಿತಾಮಹ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಈಗ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಉತ್ಥಾನವೇ ಅಥವಾ ಪತನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರತಿ ಸೆಣಸಾಡೆನ ಸಮರತಿ ಸೆಣಸಾಡೆನ ಕೃಷ್ಣ ಸಮರತಿ ಸೆಣಸಾಡೆನ ಕೃಷ್ಣ ಸಮರತಿ ಸೆಣಸಾಡೆನ
ಗುರು ಬಾಂಧವರ ಶಿರಜೇದಿಪೆನ ಗುರು ಬಾಂಧವರ ಶಿರಜೇದಿಪೆನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಪರಮಾತ್ಮ ಅರ್ಜುನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಳಿವ ಸೊರುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ ಸೊರುತ್ತಿದೆ ಕೈ ಕಾಲು. ಅರ್ಜುನ, ಪರಮಾತ್ಮ ಜಾರುತ್ತಿದೆ ಗಾಂಡೀವ ಸೊರುತ್ತಿದೆ ಕೈ ಕಾಲು. ಮತೀನ ನಾನೇ ಪದವ ತೋರಿಸು ಮುನ್ನ, ಮತಿಹೀನ ನಾನಾಗೆ ಪದವ ತೋರಿಸು ಮುನ್ನ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಸೆಣಸಾಡೆನ ಸೆಣಸಾಡೆನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು ಬಿಸಿಲಿನಿಂದ ಬೇಗೆಯಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ದಮನೆಗಳಲ್ಲಿ ಭರತ ವಂಶದ ಕೀರ್ತಿ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. ರಥವನ್ನು ತಿರುಗಿಸಿ ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ ಕುದಸ್ವಂ ಕಶ್ವಲವಿದಂ ವಿಷಮೇ ಸಮಪಸ್ಥಿತಂ ಅನಾರ್ಯ ದುಷ್ಟಮಸ್ವರ್ಯ ಅನಾರ್ಯ ದುಷ್ಟಮಸ್ವರ್ಯ ಮಪಕೀರ್ತಿ ಕರಮರ್ಜುನ ಅರ್ಜುನ. ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರೇನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ಬಿಡುವುದೇ. ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠವಲ್ಲವೇ? ಗುರು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳ ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಢ ಚಿಂತಿಸಿ ಫಲವೇನು?
ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ಶ್ವೇತಾಧಿಕ್ಯದಿಂದ ನನ್ನ ಕೈಕಾಲುಗಳು ನಿಶ್ಚಲವಾಗಿರುವವು. ನಾನು ಹೇಡಿಯಲ್ಲ, ಆದರೂ ಯುದ್ಧ ವಿಮುಖನಾಗಿರುವೆ. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಪರಮಾತ್ಮ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮಂ. ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಕೊಡುವೆ. ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಕೊಡುವೆ. ಮರುಳೇ ಮರುಳೇ ಪಾರ್ಥ, ಸದನ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಆ ಕೀರ್ತಿ ಬಾಜನೆನಿಸುವೆ. ನಿನ್ನಂತಹ ಸ್ವಾಭಾವಿತನಿಗೆ ಆ ಕೀರ್ತಿಯು ಮರಣಕ್ಕಿಂತ ಘೋರತರ. ಶತ್ರುಗಳು ಏಡಿಯೆಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಾಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿಸಿಕೊಳ್ಳುವೆನು. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಕರುಣಿಸು ಮಹಾಮಹಿಮ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀ ಕರ್ಮತತ್ವನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರನನು, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಪ್ರಜಾಪಾಲನೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳು ನನಗೆ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಂತ್ಯಾಮಿಯು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈವುದೇ ನನ್ನ ಮುಖ್ಯ ಉದ್ದೇಶದ ಅವತಾರಗಳು. ಈ ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ನಾನು ಮಾಯಾರೂಪಿ ಧರಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ಒದಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತಯಾಮಿಯು, ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿ ಓಂಕಾರನು ನನ್ನನು. ಮನುಷ್ಯರಲ್ಲಿ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಮೃಗುಗಳಲ್ಲಿ ರುದ್ರರಲ್ಲಿ ಶಂಕರನು,
ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಾದ ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಾಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿಸಿಕೊಳ್ಳುವೆನು. ನೀನು ನಿಯಮಿತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಇದು ನನ್ನ ವಿಶ್ವರೂಪವನ್ನು ನೋಡು. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರೆನು. ಪ್ರಭು, ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ ಶರಣು ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುತ್ತೀ ದೇವಾ, ಮುಕ್ತಿಯ ಕರುಣಿಸುತ್ತೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಬೇಡುವೆ ಚರಗಳ ಬೇಡುವೆ ಶರಣದಿ. ಮಾಡು ಕೃಪೆಯನ್ನು ಪಾಮರನಿನ್ನೋಳು, ಮಾಡು ಕೃಪೆಯನ್ನು ಪಾಮರನಿನ್ನೋಳು. ಭೀಕರ ರೂಪದ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುತ್ತೀ ದೇವಾ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಪರಮಾತ್ಮ, ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರೆನು. ಪ್ರಭು, ಕೈಕಾಲುಗಳು ನಡುಗುತ್ತಿರುವು, ಮಾತನಾಡಲು ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ
ನಿನ್ನ ಚಿತ್ತರಂಜಕವಾದ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಭಯವನ್ನು ಬಿಡು ಪ್ರಾಣಸಕ. ಶಂಕು ಚಕ್ರ ಗದಾ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪ್ರಥಮಷ್ಟ, ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಮಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ತಮ್ಮ ಆಜ್ಞೆ ಮಾಧವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಸಹೋದರ ಭೀಮಸೇನ, ಸಹೋದರ ಕೇಳಿದೆಯ ವ್ಯೂಹದ ರಚನೆಯ ಕೇಳಿದೆಯ ಸಹೋದರ ಕೇಳಿದೆಯ ವ್ಯೂಹದ ರಚನೆಯ ಕೇಳಿದೆಯ ನರಹರಿವರು ಇಲ್ಲದ ಸಮಯದೇ ನರಹರಿವರು ಇಲ್ಲದ ಸಮಯದೇ ನರಹರಿವರು ಇಲ್ಲದ ಸಮಯದೇ ಗುರುದ್ರೋಣ ರಚಿಸಿದ ಶಸ್ತ್ರವ್ಯೂಹವ ಸಹೋದರ ಗುರುದ್ರೋಣ ರಚಿಸಿದ ಶಸ್ತ್ರವ್ಯೂಹವ ಹೇಳಿದೆಯ ವ್ಯೂಹದ ರಚನೆಯ ಹೇಳಿದೆಯ ಹೇಳಿದೆಯ ಹೇಳಿದೆಯ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇಂದು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದರು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಸಂಸ್ಥಾಪಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ಭೀಮಸೇನ? ಇದಕ್ಕೆ ಜಾಗೃತೆಯಾಗಿ ತಕ್ಕ ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜಯಸಪಿತ. ಆ ವ್ಯೂಹವನ್ನು ಭೇದಿಸಿ ಬರುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಮಗು ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವ ಮಾಡದೊಳಗೆ ಕೊಡಲಿ ಸಮಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು
ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತ. ನಾನು ಆ ಇವರನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಬಾಬು ಅಭಿಮಾನ್ಯು, ಬಾಬು ನಮ್ಮ ವಂಶದ ಗೌರವವನ್ನು ಕಾಪಾಡಿದೆ. ಇದಲ್ಲವೇ ವೀರರ ಶೌರ್ಯ. ಮಗು, ನೀನಿನ್ನೂ ಚಿಕ್ಕವನು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸಲು ನನಗೆ ಸಮಾಧಾನವಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ನಿಮ್ಮ ಕಣ್ಮುಂದಿರುವ ಪಾರ್ಥನ ಮಗನ ದೇಹವು ಚಿಕ್ಕದ್ದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಕ್ಷಾತ್ರತ್ಯದ ಚಿರಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಬಲ ಫಲಕದಿಂದ ಪ್ರತಿಬಿಂಬವಾಗಿ ವಿಜೃಂಭಿಸುತ್ತಿದ್ದು. ಅದು ನನ್ನ ಮಹತ್ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತೊರೆದುವಲಿ. ವೀರಪ್ರಸವದ ಸುಭದ್ರೆಯು ಆನಂದಾಶವನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸುವಂತೆ ಆ ಕೌರವವನ್ನು ಕತ್ತರಿಸುವೆನು. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಯುಗವನ್ನು ಬೇಯಿಸುವ ಉಪಾಯವನ್ನು ಕಲಿತಿರುವೆನು. ಅದಕ್ಕೆ ಅನುಮತಿ ಕೇಳೋದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದು. ಅಗ್ರಜ, ಈ ವೀರ ಬಾಲಕನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಕ್ಕೆ ಬೆಂಬಲ ನೀಡು. ನಾನು ಸೈನ್ಯವನ್ನೆಲ್ಲ ಕರೆದುಕೊಂಡು ಅಭಿಮಾನಿಯುನ ಸಹಾಯಕನಾಗಿ ನಿಲ್ಲುವೆನು. ಅಭಿಮಾನಿ ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಛಿದ್ರ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಸಮಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನಿನ್ನ ಇಷ್ಟದಂತೆಯೇ ಆಗಲಿ. ಈ ಪ್ರಿಯ ಭಾವಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ನೀನು ಈತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಈತನು ಧನಂಜಯನ ಪ್ರಾಣ ಪದಕವು, ತಿಳಿಯಿತೆ? ಮಗು ಅಭಿಮಾನಿಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಲ್ಲಿರುವುದು? ಜನಕ, ಎನ್ನ ತಂದೆಯೇ ಭಯವೇ ನನ್ನವ ನಾನರಿಯೇ. ೀರದನಂದಯ ಎನ್ನ ತಂದೆ ಭಯವೇ ನನ್ನಳು ನಾನರಿಯೇ. ನೋಡನ ಚಕ್ರವಯು ಭಾವೇರಿಸಿ, ನೋಡನ ಚಕ್ರವಯು ಭಾವೇರಿಸಿ, ವೀರಾಜ್ಞನಿಯ ಜ್ಞಾನರವೇ, ವೀರಾಜ್ಞನಿಯ ಜ್ಞಾನರವೇ. ಯುದ್ಧವ ಮೆಚ್ಚಿಸಿ ಬಾಜು ಪದಾರ್ಥವ ಪಡೆದ ವೀರವರ ನೀನು. ಯುದ್ಧವ ಮೆಚ್ಚಿಸಿ ಬಾಜು ಪದಾರ್ಥ ಪಡೆದ ವೀರವರ ಗುಣ ನೀನು. ಯುದ್ಧವ ಮೆಚ್ಚಿಸಿ ಬಾಜು ಪದಾರ್ಥ ಪಡೆದ ವೀರವರ ಗುಣ ನೀನು. ನಿನ್ನ ಶೌರ್ಯದಲ್ಲಿ ಬೆರೆಯಲಿ ರಣಭೂಮಿ, ನಿನ್ನ ಶೌರ್ಯದಲ್ಲಿ ಬೆರೆಯಲಿ ರಣಭೂಮಿ. ಹೂಮಳೆಗರಿಯಲ್ಲಿ ಸುರಗುಣವು, ಹೂಮಳೆಗರಿಯಲ್ಲಿ ಸುರಗುಣವು, ಹೂಮಳೆಗರಿಯಲ್ಲಿ ಸುರಗುಣವು. ಗೌರವ ವೀರವ ಹೃದಯದ ವೇದಿಕ ಎಣ್ಣೆಯ ದುಷ್ಟರ ಕಾರಣವ ಗೌರವ ವೀರವ ಹೃದಯದ ವೇದಿಕ ಎಣ್ಣೆಯ ದುಷ್ಟರ ಕಾರಣವ ಗಡಗಿಪ ಹೃದಯಧ್ವನಿಗಳ ಜೈಕಾರ, ಹೃದಯಧ್ವನಿಗಳ ಜೈಕಾರ, ಹೃದಯಧ್ವನಿಗಳ ಜೈಕಾರ. ಜಯಿಸಬೇಕು ವಂಶವ, ಜಯಿಸಬೇಕು ವಂಶವ. ತಾಯಿ ವಿನೋದ ಜಯಿಸಬೇಕು ವಂಶವ. ಅವಿಗಳ ಕೊಲ್ಲುವೆ ಬಡ ಬಡ, ಉರುಳರ ಕೊಲ್ಲುವೆ ಬಲೆ ಬಲೆ. ಬಾವಿಗಳ ಕೊಲ್ಲುವೆ ಬಡ ಬಡ, ಉರುಳರ ಕೊಲ್ಲುವೆ ಬಲೆ ಬಲೆ, ಬಾವಿಗಳ ಕೊಲ್ಲುವೆ ಬಡ ಬಡ, ಉರುಳರ ಕೊಲ್ಲುವೆ ಬಲೆ ಬಲೆ, ಧೂಳರ ಬುಡಿ ಬುಡಿಗಳು, ಧೂಳರ ಬುಡಿ ಬುಡಿಗಳು. ಜಯಿಸುವೆ ಗುರುವಂಶವ, ತಳಬಿದ್ದಾರೆ ವಿರೋಧಿ ದುರಾತ್ಮರ ಜಯಿಸುವೆ ಗುರುವಂಶವ, ಜಯಿಸುವೆ ಗುರುವಂಶವ, ಜಯಿಸುವೆ ಗುರುವಂಶವ.
ಸ್ವರ ಸಂಗೀತ ತಣಿಸೆ ಚಿನ್ಮಯ ಗುಣವೇ ತಣಿಸೆ ಚಿನ್ಮಯ ಗುಣವೇ ರಾಣಿ ಬಾರನ್ನ ಬಾಳಿನ ಭಾಗ್ಯದಲ್ಲಿಯೇ ಒಂದು ಬಂದ ಶುಭಯೋಗದ ಬಾರನ್ನ ಬಾಳಿನ ಭಾಗ್ಯದಲ್ಲಿಯೇ ಒಲಿದು ಬಂದ ಶುಭಯೋಗದ ನಯನ ಕಂಗೊಳಿಸುವ ನವಿಲವು ಬರಿಗೆ ನಯನ ಕಂಗೊಳಿಸುವ ನವಿಲವುಗಳಿಗೆ ಕುಣಿಯುತ್ತವ ತಾಳಕ್ಕೆ ನಿಲ್ಲಿಸುತ್ತವ ರಾಗಕ್ಕೆ ಸ್ವರಗೀತೆ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವನ್ನಲ್ಲಿ ನಾವು ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ಮನತಣಿಸೆ ಚಿನ್ಮಯ ಗುಣವೇ ಸುಂದರಿ, ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನನ್ನೇ ನಿಮಗಾಗಿ ಅರ್ಪಿಸಿರುವೆ ಎಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನು ನೋಡಿದಿದೆ ದೇವ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೂಡ ಅಗತ್ಯವಿದೆಯೇ? ಪ್ರೇಯಸಿ, ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುನು. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ಶ್ಲೋಕದಿಂದ ದಗ್ಧರಾಗಿವು, ಈಗ ಪುನಃ ಸಮ್ಮಿಳಿತರಾಗುವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದ ನನ್ನ ಬಯಕೆ. ದೇವರ ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಮನಸೋ ನಲ್ಲ ನಿನಗೆ ಬೇಡು ಮೌನ ಬಯಸಿರುವೆ ಬೇಡು ಮೌನ
ನಾನೇ ಆಯ್ದು ಕಟ್ಟಿದ ಮಾಲೆ ಸ್ವೀಕರಿಸಿ ಈ ಭಕ್ತಳಲ್ಲಿ ಪ್ರಸನ್ನರಾಗಿರಿ. ಆಹಾ ಮನಸೋ ಹತ್ತಿರ ಬರಬಾರದೆ? ಆಹಾ ಬಾಸನೆ ಓ ನಲ್ಲನೆ ಸವಿ ರಾಜಾ ಮುದ್ದು ರಾಜಾ ರಾಜಾ ಮುದ್ದು ರಾಜಾ ಸುಂದರಿ, ದೇವರೇ ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರು. ಬಾ ಕುಳಿತುಕೋ. ಸ್ವಾಮಿ, ಏಕೆ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತಿ? ಈ ದಿನ ದ್ರೋಣನ ಚಕ್ರವನ್ನು ಭೇದಿಸುವ ಸಲುವಾಗಿ ಯುಧಿಷ್ಠಿರ ಅನುಮತಿ ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿ. ಸ್ವಾಮಿ, ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಪ್ರಭು? ಸುಂದರಿ,
ಈ ದಿನ ದ್ರೋಣನ ಚಕ್ರವನ್ನು ಭೇದಿಸುವ ಸಲುವಾಗಿ ಯುಧಿಷ್ಠಿರ ಅನುಮತಿ ಪಡೆದು ಹೊರಟಿನನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ಸ್ವಾಮಿ, ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದರಂತೆ. ಆದ್ದರಿಂದ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಪ್ರಾಣೇಶ್ವರ, ಇದನ್ನೊಂದು ಬಾರಿಯದೇ ಇರಿಸಲೇ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಎದೆಯರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣವನ್ನು ಕೊಡು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಅಬ್ಬಬ್ಬಾ, ಒಂದೇ ಹೆಸರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕಾಂತಿ ನಿನ್ನಯ ಮನವು ಮೋಹಿಸಿದೆ, ಅಡ್ಡಿ ಮಾಡುವವೇನೆ ನಿನ್ನೆ ಕರಗಳು. ಸಾಕು ಸಾಕು, ಸುಮ್ಮನಿರಿಸುವ. ಕಾಂತಿ ನಿನ್ನಯ ಮನವು ಮೋಹಿಸಿದೆ ನಿನ್ನನು, ಕಾಂತಿ ನಿನ್ನಯ ಮನವು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಗಾನಶೀಲಿಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರಿ ನೋಡಿದಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತಿಯಾದ ಉತ್ತಮ ಉತ್ತರನ್ನು ನೋಡುವರಂತೆ ಸ್ವಾಮಿ. ಸ್ವಾಮಿ
ಸಂತೋಷ ಚಿತ್ತವಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೇಡಿಕೊಳ್ಳಲಾರದ ಪತ್ನಿಯು ವೀರಾಂಗಣೆನಿಸಿಕೊಳ್ಳಬಲ್ಲವೇ? ನಾನು ನೋಡುತ್ತಿರುವುದೇನನ್ನು ಈಶ್ವರ? ಸ್ವರ್ಣದ ಪುತಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ನೀನು ಆರ್ಯಾವರ್ತದಲ್ಲಿ ನಾರಿ ರತ್ನಳು, ನೀನು ಕ್ಷತ್ರಿಯ ರತ್ನಳು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೋಗು ತರುಣವೀರ. ಪ್ರಿಯ ಚಂದಿರ ಹುಣ್ಣಿಮೆ ಚಂದಿರ ತಂಗಾಳಿಯು Hallelujah.
ಹಾಗಾದರೆ ನಿನಗೆ ಯಾವ ಗೌರವ ಇಲ್ಲವೇ ಉತ್ತರ? ಈ ದಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವ ಇಲ್ಲವೇ ಉತ್ತರ? ರುದ್ರನಾಥ, ರಣಾಂಗಣದಲ್ಲಿ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ಧರಿಪಿತಲಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವಣ್ಣನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆ ಯಾರು? ಉತ್ತರೆಯು ವೀರಸತಿ, ಅವಳಿಗೆ ಪತಿಯಾಗ್ನಿಯೇ ದೇವರಾಗ್ನಿಯಂತೆ ಸ್ವಾಮಿ. ಇನ್ನು ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವುದು. ನನಗಿನ್ನು ಅಪಜಯವಿಲ್ಲ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ಆನಂದದಲ್ಲಿ, ಈ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ಆನಂದದಲ್ಲಿ, ಈ ಪ್ರೇಮ ರಾಗದಲ್ಲಿ ಆಡುವ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ಆನಂದದಲ್ಲಿ, ಈ ಪ್ರೇಮ ರಾಗದಲ್ಲಿ ನನ್ನ ತಂದ ಚನವೇ ನಾ ಸೋತು ಹೋದೆನು, ನನದರ ಜೀವನದಿಂದ ಮನಸಾರೆ ವಹಿಸಿದೆನು. ನನ್ನ ತಂದ ಚನವೇ ನಾ ಸೋತು ಹೋದೆನು, ನನದರ ಜೀವನದಿಂದ ಮನಸಾರೆ ವಹಿಸಿದೆ. ನಿನ್ನಂದವೋ ಬೇಡುವೋ ಪ್ರೇಮವಲ್ಲಿ ಆ ಪ್ರೇಮ ಗಂಧ ಚೆಲ್ಲಿ ಆಡುವ ಆನಂದದಲ್ಲಿ, ಈ ಪ್ರೇಮ ರಾಗದಲ್ಲಿ ಅಭಿಮನ್ಯುವಿನ ಶಪಥವನ್ನು
ವಿಫಲವಾಗಿ ಮಾಡಲು ಈ ಸಿಂಧು ರಾಜ ಸೈನ್ಯವನ್ನಿರುವನು. ಇಲ್ಲವೋ ಅಭಿಮನ್ಯು, ಜಯಿಸುವೆ ಜಯಿಸುವೆ, ಭೀಮ ಧರ್ಮ ಪಾಂಡು ಸೈನ್ಯ ತಡೆಗಟ್ಟುವೆ. ಜಯಿಸುವೆ ಜಯಿಸುವೆ, ಭೀಮ ಧರ್ಮ ಪಾಂಡು ಸೈನ್ಯ ತಡೆಗಟ್ಟುವೆ. ಈ ಮಹಾಯುಗದೊಳಗೆ ಶೌರ್ಯನೆಂದೆನಿಸುವೆ. ಜಯಿಸುವೆ ಜಯಿಸುವೆ, ಭೀಮ ಧರ್ಮ ಪಾಂಡು ಸೈನ್ಯ ತಡೆಗಟ್ಟುವೆ. ತಡೆಗಟ್ಟುವೆ, ನಾನ್ ತಡೆಗಟ್ಟುವೆ. ಎಲ್ಲವೋ ಅಭಿಮನ್ಯು, ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ, ಸಹದೇವಾದಿ ಮಹಾರಾಜಕರನ್ನು ತಡೆಗಟ್ಟಿದ್ದೇನು. ಆದರೆ ಈ ಅಲ್ಪ ಅಭಿಮಾನ್ಯವನ ಎದುರು ಪರಾಜಯವನ್ನೊಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ 7 ಜನರು ಅವನನ್ನು ಆಕ್ರಮಣ ಮಾಡಿದೆವು. 7 ಸರಿಯೂ ಸೋತಿದ್ದಾಯಿತು. ಬಲೇ ಅಭಿಮನ್ಯು, ಆದರೆ ಈ ಸರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಈ ಸೈನ್ಯವನ ಕೊನೆಯ ಪ್ರಯತ್ನ. ಈ ಸರಿ ನಮ್ಮಿಬ್ಬರಲ್ಲೊಬ್ಬರು ಸಾಯಲೇಬೇಕು, ಸಾಯಲೇಬೇಕು. ಪದ್ಮವ್ಯೂಹದಲ್ಲಿ ನೀನು ಯುದ್ಧ ಮಾಡಯ, ಪದ್ಮವ್ಯೂಹದಲ್ಲಿ ನೀನು ಯುದ್ಧ ಮಾಡಯ. ಬುದ್ಧಿ ಸಾಲದೀಗ ನಿನಗೆ ಸದ್ದು ಮಾಡಲೇವಾಗಲು, ಬುದ್ಧಿ ಸಾಲದೀಗ ನಿನಗೆ ಸದ್ದು ಮಾಡಲೇವಾಗಲು. ಅಭಿಮನ್ಯು, ಆಹಾ, ಮೋಸವಾಯಿತು. ನನ್ನ 11 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿಯೂ ವೀರೋದಿ ವೀರರಾದ ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ದುಶ್ಯಾಸನ ಮೊದಲಾದ ನನ್ನ ಸಹೋದರರು ಮೃತರಾದರು. ಚಿತೆ ಎಂಬ ಬೆಂಕಿಯು ನನ್ನ ದೇಹವನ್ನು ಸುಡುತ್ತಿರುವುದು. ಯಾವ ರೀತಿಯಿಂದ ನನ್ನ ಶರೀರದ ಸಂತಾಪವನ್ನು ಪರಿಹರಿಸಿಕೊಳ್ಳಲಿ? ಓಹೋ, ಮರೆತಿದ್ದೆನು. ಇಲ್ಲೇ ಕಾಣುವ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆಯನ್ನು ಬಳಸಿ ಕ್ಷಣಕಾಲ ಕುಳಿತು ನನ್ನ ಶರೀರದ ಸಂತಾಪವನ್ನು ಪರಿಹರಿಸಿಕೊಳ್ಳುವೆನು. ಎತ್ತ ನೋಡಿದರೂ ಆ ದುರ್ಯೋಧನ ಸುಳಿವೇ ಇಲ್ಲ. ಅವನೇನು ಆಕಾಶದಲ್ಲಿ ತಲೆಮರೆಸಿಕೊಂಡಿರುವನು ಅಥವಾ ಮರಳಿ ಗಾಂಧಾರಿಯ ಗರ್ಭ ಸೇರಿರುವನು. ಇಲ್ಲವಾದರೆ ಅವನ ನನ್ನ ಕಣ್ಣಿಗೆ ಕಾಣಿಸುತ್ತಿದ್ದನು. ಅವನನ್ನು ಕಂಡು ನನ್ನ ಅಸ್ತ್ರದಿಂದ ಅವನ ಗುಂಡಿಗೆಯನ್ನು ಎಣ್ಣೆವರೆಗೂ ನನಗೆ ಸಮಾಧಾನವಿಲ್ಲ. ಭೀಮಸೇನ, ಇಲ್ಲಿ ಬಾ. ಅಲ್ಲಿ ನೋಡು, ದುರ್ಯೋಧನನು ನಿನ್ನನ್ನು ವಂಚಿಸುತ್ತಿರುವನು. ದುರ್ಯೋಧನನ ಹೆಜ್ಜೆಗಳು ಇಲ್ಲಿ ಗುರುತಿರುವುದು. ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಳಿತಿರುವನು. ಕೂಗು, ಅವನು ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೆ ಹೇಗೆ? ಅದೊಂದು ನಿಮ್ಮಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸುವೆನು. 11 ಅಕ್ಷೋಹಿಣಿಯರು ನಿನಗಾಗಿ ಪ್ರಾಣ ಬಿಟ್ಟರು. ಶಕನಿಯಂತ ನರಾಧಮನು ವೀರರಂತೆ ಹೋರಾಡಿ ರಣರಂಗದಲ್ಲಿ ಮಡಿದನು. ಆದರೆ ಸೋತ ನಾಯಿಯಂತೆ ಓಡಿ ಬಂದು ಸರೋವರದಲ್ಲಿ ಅಡಗಿ ಕುಳಿತಿರುವೆಯ ದುರ್ಯೋಧನ, ಛಲವಿದ್ದರೆ ಎದ್ದು ಹೊರಗೆ ಬಾ. ಅಲ್ಲಿಗೆ ನಿನ್ನ ನೋಲಿಗೆ ತಡೇರು ಕೋವರ. ವಿರಾಟನ ಅಡುಗೆ ಮನೆಯಲ್ಲಿ ಸೌಟು ಹಿಡಿಯುತ್ತಿದ್ದ ಪಟ್ಟಂಗಿ, ವೀರರ ಹೃದಯವನ್ನು ನೀನೇನು ತಿಳಿಯಬಲ್ಲೆ? ಕೊನೆ ಸಾರಿ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನು. ಅಂದು ಅಣ್ಣನ ಒಂದು ಮಾತಿಗೋಸ್ಕರವಾಗಿ ವಿರಾಟ ಮನೆಯಲ್ಲಿ ಸೌಟು ಹಿಡಿದು ಅಡುಗೆ ಮಾಡಿದ್ದು ನಿಜ. ಅದರಿಂದ ನಮಗೆ ಯಾವ ಅಪಮಾನವಾಗಲಿಲ್ಲ. ಹೊರಗಿನ ಮನೆಯಲ್ಲಿ ನಮ್ಮನ್ನೆಲ್ಲ ಕೂಡಿ ಬೆಂಕಿ ಇಡಿಸಿದೆ. ಆದ್ದರಿಂದಲೂ ನಮಗೆ ಯಾವ ಅಪಮಾನವಾಗಲಿಲ್ಲ. ಇದೋ ನಿನಗೆ ಕೊನೆಗಾಲ. ಯುದ್ಧಕ್ಕೆ ನಿಲ್ಲು. ಕೊನೆಗಾಲ? ನನಗೆ ಕೊನೆಗಾಲವಾದ ಮೇಲೆ ನಿಮ್ಯಾರಿಗೂ ಉಳಿವೇ ಇಲ್ಲ. ಧರ್ಮರಾಜ ದುರ್ಯೋಧನ ಉನ್ನತದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ.
ಪಾಂಡವ ವೀರರೇ, ನಿಮ್ಮನ್ನು ನಾನು ಗದಾ ಯುದ್ಧಕ್ಕೆ ಕರೆಯುವೆನು. ನೀವು ಒಬ್ಬರೊಬ್ಬರಾಗಿ ಬಂದರೂ ಸರಿಯೇ, ನೀವು ಐವರು ಒಂದುಗೂಡಿ ಬಂದರೂ ಸರಿಯೇ, ಅಥವಾ ಈ ನಿಮ್ಮ ಕಬಡ್ಡಿ ಕೃಷ್ಣನೊಡನೆ ಬಂದರೂ ಸರಿಯೇ, ನಾನು ನಿಮ್ಮನ್ನು ಯುದ್ಧಕ್ಕಾಗಿ ಆಹ್ವಾನಿಸುತ್ತೇನೆ. ದ್ರೋಹಿ, ಯುದ್ಧಕ್ಕೆ ನಿಲ್ಲು. ಭೀಮಸೇನ, ಇದು ಏನೆಂದು ಏನೆಂದು ಉತ್ತರ ಕೊಡುವೆ? ನೀನೇನೋ ನೀಚನೆ ದುರಾತ್ಮನೆ, ನೀಚನೆ ದುರಾತ್ಮನೆ, ಈಗ ನೋಡು ನನ್ನನ್ನು ನೋಡಿಕೊಳ್ಳಲು. ನಮ್ಮ ಮೋಸ ನೀಚನೆ ದುರಾತ್ಮನೆ ಕಠೋರಗಳ ಹೇಳಿದೆ, ಈಗ ನೋಡು ನನ್ನ ಶೌರ್ಯ ನೋಡಿಕೊಳ್ಳಲು. ಬಾದ್ರೋಹಿ, ಬಾದ್ರೋಹಿ, ನಮ್ಮಿಬ್ಬರ ಯುದ್ಧವೇ ಸಿದ್ಧ ಹೋಗಲಿ. ದುರ್ಯೋಧನ, ಭೀಮನನ್ನು ಸೋಲಿಸೇ ಬಲ್ಲೆಯಾದರೆ ಅಚಂದ್ರ ಕವಾರ ಕೀರ್ತಿಯನ್ನು ಪಡೆಯುವೆ. ನಿಲ್ಲ ಯುದ್ಧಕ್ಕೆ. ನನ್ನನ್ನು ಸೋಲಿಸಬಲ್ಲೆಯಾದರೆ ಭೂಮಿಯ ಸಕಲ ಸಂಪದವು ನಿನ್ನದಾಗುವುದು. ಬಾದ್ರೋಹಿ, ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ದುರ್ಯೋಧನ, ಬಾಪು ದುರ್ಯೋಧನ, ನಿರಾಶನಾಗಬೇಡ. ಭೀಮ, ತೊಡೆ ತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಓ, ಈಗ ನೆನಪಿಗೆ ಬಂತು. ಭೀಮನ ಆಘಾತವು ವ್ಯರ್ಥವಾಗುವುದಿಲ್ಲ. ಬಾದ್ರೋಹಿ, ಯುದ್ಧಕ್ಕೆ. ಮೋಸವಾಯಿತು. ಭೀಮನು ಯುದ್ಧದ ನಿಯಮವನ್ನು ಅತಿಕ್ರಮಿಸಿದನು. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ತ್ರಿಲೋಲ ಜಯ, ಮಂಗಳವರ ಗುಣ ತ್ರಿಲೋಲ ಜಯ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಣ ಮಂಡಳಿಕ್ಕಿ, ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಣ ನಾಟಕ ಮಂಡಳಿಕ್ಕಿ, ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಣ ನಾಟಕ ಮಂಡಳಿಕ್ಕಿ, ರಾಮಚಂದ್ರ ಪ್ರಭು की, हनुमान की